ಇವತ್ತು ನನ್ನ ಹತ್ರ ಫೈರ್ ಬೋಲ್ಟ್ ನೋಡೋದು ಅರಿಕೇನ್ ಸ್ಮಾರ್ಟ್ ವಾಚ್ ಇರುವಂತದ್ದು. ಈ ಒಂದು ಸ್ಮಾರ್ಟ್ ವಾಚ್ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ IP67 ರೇಟಿಂಗ್ ಇರುವಂತದ್ದು. ಸೊ ನೀವ್ಯಾರು ಮಿಸ್ ಆಗಿ ಮಳೆಯಲ್ಲಿ ಅಥವಾ ಏನೋ ನೆನ್ಕೊಂಡ್ ಬರ್ತೀರ ಅಂದ್ರೂ ಕೂಡ ಈ ಒಂದು ಸ್ಮಾರ್ಟ್ ವಾಚ್ ಗೆ ಯಾವುದೇ ರೀತಿಯ ಒಂದು ಎಫೆಕ್ಟ್ ಕೂಡ ಆಗಲ್ಲ. ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ IP67 ರೇಟಿಂಗ್ ಇರುವಂತದ್ದು. ಇವತ್ತು ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಮಾರ್ಟ್ ವಾಚ್ ನ ಅನ್ಬಾಕ್ಸಿಂಗ್ ಮಾಡಿ ಹಾಗೆ ಈ ಒಂದು ವಾಚ್ ನ ರಿವ್ಯೂ ಮಾಡ್ತೀನಿ. ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ ನನಗೆ ಏನ್ ಇಷ್ಟ ಆಯ್ತು ಹಾಗೆ ಏನ್ ಕಷ್ಟ ಆಯ್ತು ಕಂಪ್ಲೀಟ್ ಆಗಿ ನಾನು ನಿಮಗೆ ರಿವ್ಯೂ ನ ಕೊಡ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರೋಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮಗೆ ಈ ಒಂದು ಬಾಕ್ಸ್ ಔಟ್ ಸೈಡ್ ಇಂದ ಈ ರೀತಿ ಕಾಣಿಸಿರುವಂತದ್ದು. ಈ ಒಂದು ಬಾಕ್ಸ್ ನ ಲುಕ್ ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಈ ಒಂದು ಬಾಕ್ಸ್ ನ ಮೇಲೆ MST ಒಂದು ಫೋಟೋ ಕೂಡ ಇರುವಂತದ್ದು. ಅಂದ್ರೆ ಇದಕ್ಕೆ ಬಂದು ಅವರು ಸ್ಪಾನ್ಸರ್ ಮಾಡಿರುವಂತದ್ದು. ಅಂದ್ರೆ ಈ ಒಂದು ವಾಚ್ ನ ಅವರು ಅಡ್ವರ್ಟೈಸ್ ಕೊಟ್ಟಿರುವಂತದ್ದು. ಸೊ ಹಾಗಂತಾನೆ ಹೇಳ್ಬೋದು. ಅದಾನಂತರ ನಾವೇನಾದ್ರು ಈ ಒಂದು ಸ್ಮಾರ್ಟ್ ವಾಚ್ ನ ಡೈರೆಕ್ಟ್ ಆಗಿ ಅನ್ಬಾಕ್ಸ್ ಮಾಡಿದ್ವಿ ಅಂದ್ರೆ ಮೊದಲನೇದಾಗಿ ನಮಗೆ ಡೈರೆಕ್ಟ್ ಆಗಿ ಸ್ಮಾರ್ಟ್ ವಾಚ್ ಸಿಕ್ಕಿರುವಂತದ್ದು. ಸೊ ಹೆವಿ ಲುಕ್ ಇರುವಂತದ್ದು. ಇದ್ರ ಬಗ್ಗೆ ನಾನು ಮಾತನಾಡ್ತೀನಿ. ಅದಾನಂತರ ನಮಗೆ ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ ಒಂದು ಚಾರ್ಜರ್ ವೈರ್ ಇರುವಂತದ್ದು. ಇದು ಬಂದ್ಬಿಟ್ಟು ಒಂದು ಮ್ಯಾಗ್ನೆಟಿಕ್ ಚಾರ್ಜರ್ ಆಗಿರುವಂತದ್ದು. ಇದ್ರ ಬಗ್ಗೆ ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಅದಾದ ನಂತರ ನಿಮಗೆ ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ ಒಂದು ಯೂಸರ್ ಮ್ಯಾನ್ಯಲ್ ಸಿಕ್ತಿರುವಂತದ್ದು. ಅದಾದ ನಂತರ ನಿಮಗೆ ಇಲ್ಲಿ ವಾರಂಟಿ ಕಾರ್ಡ್ಸ್ ಕೂಡ ನಿಮಗೆ ಸಿಕ್ತಿರುವಂತದ್ದು. ಅದಾದ ನಂತರ ಕೆಲವೊಂದು ಕಾರ್ಡ್ಸ್ ಇರುವಂತದ್ದು. ಇದ್ರ ಬಗ್ಗೆ ನಾನು ಮೊದಲನೇದಾಗಿ ಹೇಳ್ಬಿಡ್ತೀನಿ. ನಿಮಗೆ ಇಲ್ಲಿ ಮೊದಲನೇದಾಗಿ ಇಲ್ಲಿ ಕಾಣಿಸಿರ್ಬೋದು. ನಿಮಗೆ ಇಲ್ಲಿ ರಿಜಿಸ್ಟರ್ ಫಾರ್ ವಾರಂಟಿ ಅಂತ ಇರುವಂತದ್ದು. ನಿಮಗೆ ಈ ಒಂದು ಸ್ಮಾರ್ಟ್ ವಾಚ್ ಬಂದ್ಬಿಟ್ಟು 1 ವರ್ಷಗಳ ಕಾಲ ವಾರಂಟಿ ಇರುವಂತದ್ದು. ಸೊ ಆ ಒಂದು ಈ ಒಂದು ಸ್ಕ್ಯಾನರ್ ಏನಿದೆ ಈ ಒಂದು ಕಾರ್ಡ್ ನಲ್ಲಿ ಇದನ್ನ ನೀವೇನಾದ್ರು ಸ್ಕ್ಯಾನ್ ಮಾಡಿದ್ರಿ ಅಂದ್ರೆ ನೀವು ಇದನ್ನ 1 ವರ್ಷಗಳ ಕಾಲ ಈ ಒಂದು ಸ್ಮಾರ್ಟ್ ವಾಚ್ ನ ವ್ಯಾರಂಟಿ ತಗಬಹುದು ಅಂತ ಹೇಳ್ಬೋದು. ಅದಾದ ನಂತರ ನನಗೆ ಇನ್ನೊಂದು ಕಾರ್ಡ್ ಸಿಕ್ತಿರುವಂತದ್ದು ಬೋಲ್ಟ್ ಪ್ಲೇ ಆಪ್ ಅಂತ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಬೋಲ್ಟ್ ನೋಡಿದ ಒಂದು ಪ್ಲೇ ಆಪ್ ಇರುವಂತದ್ದು. ನೀವು ಇದಕ್ಕೂ ಕೂಡ ರಿಜಿಸ್ಟರ್ ಆಗಿ ನೀವು ಈಸಿಯಾಗಿ ಪ್ಲೇನ ಮಾಡಬಹುದು ಅಂತ ಹೇಳ್ಬೋದು. ಅದಾದ ನಂತರ ನಿಮಗೆ ಇನ್ನೊಂದು ಕಾರ್ಡ್ ಇರುವಂತದ್ದು. ಇದು ಬಂದ್ಬಿಟ್ಟು ತುಂಬಾ 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 ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ತುಂಬಾನೇ ಇಂಪಾರ್ಟೆಂಟ್ ಅಂದ್ರೆ ನಿಮಗೆ ಸ್ಮಾರ್ಟ್ ವಾಚ್ ನ ನೀವು ಯಾವ ರೀತಿ ಯೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಒಂದು ಕಾರ್ಡ್ ಮೇಲೆ ನಿಮ್ಗೆ ಕೊಟ್ಟಿರೋದು ಡು ನಾಟ್ ಯೂಸ್ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಟು ಚಾರ್ಜ್ ಯುವರ್ ಸ್ಮಾರ್ಟ್ ವಾಚ್ ಅಂತ ಅಂದ್ಬಿಟ್ಟು ಯೂಸ್ ಎ 3.7V to 5V ಬೇಸಿಕ್ ಅಡಾಪ್ಟರ್ ಅಂತ ಕೊಟ್ಟಿರೋದು. ಅಂದ್ರೆ ನೀವು ಈ ಒಂದು ಸ್ಮಾರ್ಟ್ ವಾಚ್ ನ ಚಾರ್ಜ್ ಮಾಡ್ಬೇಕಾದ್ರೆ ನೀವು ಫಾಸ್ಟ್ ಚಾರ್ಜ್ ಅನ್ನ ಯೂಸ್ ಮಾಡ್ಬಿಟ್ರಿ ಅಂತ ಕೊಟ್ಟಿರುವಂತದ್ದು. ಸೊ ಮಾಮೂಲಿಯಾಗಿ 5W ಬೇಸಿಕ್ ಅಡಾಪ್ಟರ್ ಏನಿದೆ ಅದ್ರ ಮೂಲಕ ನೀವು ಚಾರ್ಜ್ ಮಾಡಿ ಅಂತ ಕೊಟ್ಟಿರುವಂತದ್ದು. ಸೊ ಇದು ನಿಮ್ಗೆ ನೆನಪಲ್ಲಿ ಇರಲಿ. ನೀವು ಎಷ್ಟು ಚೆನ್ನಾಗಿ ಈ ಒಂದು ಸ್ಮಾರ್ಟ್ ವಾಚ್ ನ ಕಡಿಮೆ ವ್ಯಾಟ್ ಒಂದು ಚಾರ್ಜರ್ ನಲ್ಲಿ ನೀವು ಚಾರ್ಜ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಈ ಒಂದು ಸ್ಮಾರ್ಟ್ ವಾಚ್ ನಿಮಗೆ ಬಾಳಿಕೆ ಬರುತ್ತೆ ಅಂತಾನೆ ಹೇಳ್ಬೋದು. ಅದಾದ ನಂತರ ನಿಮಗೆ ಬುಕ್ ಮೈ ಶೋ ವಾಚರ್ ಕೂಡ ಸಿಕ್ಕಿರುವಂತದ್ದು. ಸೊ ಖಂಡಿತವಾಗಿ ನೀವು ಇದನ್ನ ಯೂಸ್ ಮಾಡ್ಕೊಂಡು ಒಂದು ಫಿಲ್ಮ್ ನೋಡ್ಬೋದು ಅಂತ ಹೇಳ್ಬೋದು ಈ ಒಂದು ಕಾರ್ಡ್ ನ ಮೂಲಕ. ಸೊ ಆಲ್ಮೋಸ್ಟ್ 4 ಕಾರ್ಡ್ಸ್ ಕೂಡ ಚೆನ್ನಾಗಿರುವಂತದ್ದು ಅಂತ ಹೇಳ್ಬೋದು. ಈ ಒಂದು ಸ್ಮಾರ್ಟ್ ವಾಚ್ ನ ಡಿಸೈನ್ ಮತ್ತೆ ಬಿಲ್ಡಿಂಗ್ ಏನಾದ್ರು ಹೋದ್ವು ಅಂದ್ರೆ ಈ ಒಂದು ಸ್ಮಾರ್ಟ್ ವಾಚ್ ಏನಿದೆ ನಿಮಗೆ ಬಂದ್ಬಿಟ್ಟು ಸೈಡ್ ಅಲ್ಲಿ ಸಿಲಿಕಾನ್ ಇರುವಂತದ್ದು. ಸೊ ಒಂದು ಒಳ್ಳೆ ಲುಕ್ ಇದೆ ಅಂತ ಹೇಳ್ಬೋದು. ಅದಾದ ನಂತರ ನಿಮಗೆ ರಬ್ಬರ್ ಬ್ಯಾಂಡ್ಸ್ ಇರುವಂತದ್ದು. ರಬ್ಬರ್ ಬ್ಯಾಂಡ್ಸ್ ಕೊಡೋ ಬದಲು ನನಗೆ ಇಲ್ಲಿ ಲೆದರ್ ಬ್ಯಾಂಡ್ಸ್ ಕೊಡ್ಬೋದಿತ್ತು ಅಂತ ಅನ್ಸುತ್ತೆ. ಸೊ ಲೆದರ್ ಬ್ಯಾಂಡ್ಸ್ ಕೊಟ್ಟಿದ್ರೆ ಇನ್ನೂ ಬೆಂಕಿ ಇರೋದು ಅಂತ ಹೇಳ್ತೀನಿ. ಸೊ ಇವು ರಬ್ಬರ್ ಬ್ಯಾಂಡ್ಸ್ ಕೊಟ್ಟಿದ್ರೆ ನೀವು ಚೇಂಜ್ ಕೂಡ ಮಾಡ್ಬೋದು, ಅದೇನ್ ಪ್ರಾಬ್ಲಮ್ ಇಲ್ಲ. ಇನ್ನು ಹಿಂದೆ ಬಂದಿದೆ ಅಂದ್ರೆ ನಿಮಗೆ ಇಲ್ಲಿ ಸೆನ್ಸರ್ ಕೂಡ ಸಿಗ್ತಿರುವಂತದ್ದು ಮಾಮೂಲಿ ಎಲ್ಲ ಸ್ಮಾರ್ಟ್ ವಾಚ್ ಅಲ್ಲಿ ಇರೋ ತರನೇ. ಅದಾದ ನಂತರ ನಿಮಗೆ ಚಾರ್ಜಿಂಗ್ ಪೋರ್ಟ್ ಕೂಡ ನಿಮಗೆ ಹಿಂದೆ ಸಿಗ್ತಿರುವಂತದ್ದು. ಇದು ಬಂದ್ಬಿಟ್ಟು ನಿಮಗೆ ಆಗಲೇ ಹೇಳ್ದಂಗೆ ಮ್ಯಾಗ್ನೆಟಿಕ್ ಚಾರ್ಜರ್ ಆಗಿರುವಂತದ್ದು. ಇನ್ನು ನೀವೇನಾದ್ರು ರೈಟ್ ಸೈಡ್ ಬಂದ್ರೆ ಅಂದ್ರೆ ಪವರ್ ಬಟನ್ ಅಂತ ಹೇಳ್ಬೋದು, ಅಥವಾ ನಿಮಗೆ ಇದನ್ನ ಕಂಟ್ರೋಲಿಂಗ್ ಬಟನ್ ಅಂತ ಕೂಡ ಹೇಳ್ಬೋದು. ಈ ಎರಡೂ ಕೂಡ ಇದರಲ್ಲೇ ನಿಮಗೆ ಮೇನ್ ಆಗುವಂತದ್ದು ಕಂಟ್ರೋಲ್ ಕೂಡ ಮಾಡಬಹುದು. ಅದಾದ ನಂತರ ಈ ಪವರ್ ಆಫ್ ಆನ್ ಈ ರೀತಿ ಎಲ್ಲವೂ ಕೂಡ ನೀವು ಮಾಡಬಹುದು. ಸರಿ, ಈ ಒಂದು ಸ್ಮಾರ್ಟ್ ವಾಚ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಮೊದಲಾಗಿ ಈ ಒಂದು ಕವರ್ ನ ತೆಗೆದ್ಬಿಡೋಣ. ಎಸ್, ತೆಗೆದ್ರಲ್ಲಿ ಏನೋ ಒಂಥರ ಖುಷಿ ಗುರು ಈ ಒಂದು ಸ್ಮಾರ್ಟ್ ವಾಚ್ ನ ಕವರ್ ನ. ಸರಿ, ಈ ಒಂದು ಸ್ಮಾರ್ಟ್ ವಾಚ್ ನ ಒಂದು ಡಿಸ್ಪ್ಲೇ ಆನ್ ಮಾಡ್ಬಿಡೋಣ. ಸ್ವಿಚ್ ಆಫ್ ಆಗಿದೆ, ಸೊ ಆನ್ ಮಾಡ್ಬಿಡೋಣ ಮೊದಲನೇದಾಗಿ. ಸೊ ನೋಡ್ತಿರ್ಬೋದು ಇಲ್ಲಿ ಆನ್ ಆಯ್ತು. ಸರಿ, ಈ ಒಂದು ಸ್ಮಾರ್ಟ್ ವಾಚ್ ನ ಡಿಸ್ಪ್ಲೇ ಬಗ್ಗೆ ಮಾತಾಡೋಣ. ಈ ಒಂದು ಸ್ಮಾರ್ಟ್ ವಾಚ್ ನಿಮಗೆ 1.3 ಇಂಚ್ ಫುಲ್ ಟಚ್ ಡಿಸ್ಪ್ಲೇ ಇರುವಂತದ್ದು. ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ ನಿಮಗೆ 240 ಪಿಕ್ಸ್ ರೆಸಲ್ಯೂಷನ್ ಕೂಡ ಇರುವಂತದ್ದು. ಸೊ ಈಸಿಯಾಗಿ ನೀವು ವರ್ಕ್ ಮಾಡಬಹುದು, ಎಲ್ಲಾನು ಕೂಡ ಆಲ್ಮೋಸ್ಟ್ ಆಗಿ ವರ್ಕ್ ಮಾಡಬಹುದು ಅಂತ ಹೇಳ್ಬೋದು ಈ ಒಂದು ಸ್ಮಾರ್ಟ್ ವಾಚ್ ನ. ಸೊ ಒಂದು ಒಳ್ಳೆ ಟಚ್ ಕಂಟ್ರೋಲ್ ಇರುವಂತದ್ದು. ಸೊ ನನಗೆ ಇಲ್ಲಿ ಏನಪ್ಪಾ ಅಂದ್ರೆ ಬೇಜಾರ್, ಇಲ್ಲಿ ಬೆಸಲ್ಸ್ ಸ್ವಲ್ಪ ಜಾಸ್ತಿ ಇದಾವೇನೋ ಅಂತ ಗೊತ್ತು. ಸುತ್ತಮುತ್ತ ಸ್ವಲ್ಪ ಕಡಿಮೆ ಕೊಡ್ಬೋದಿತ್ತು ಇವರು ಬೆಸಲ್ಸ್ ನ ಬಂದ್ಬಿಟ್ಟು. ಸೊ ಬಟ್ ಇವರು ಸ್ವಲ್ಪ ಬೆಸಲ್ಸ್ ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ. ಅದೊಂದು ಬಿಟ್ಟು ಈ ಒಂದು ಡಿಸ್ಪ್ಲೇ ಲುಕ್ ಏನಿದೆ ತುಂಬಾನೇ ಚೆನ್ನಾಗಿರುವಂತದ್ದು. ಸ್ವಲ್ಪ ಶೈನಿಂಗ್ ಹೊಡೆಯುವಂತದ್ದು ಲೈಟ್ ಅಲ್ಲಿ ಎಲ್ಲ ಹತ್ರ ಕೂಡ. ಸೊ ಆಲ್ಮೋಸ್ಟ್ ಒಂದು ಒಳ್ಳೆ PX ಕೂಡ ಕೊಟ್ಟಿರುವಂತದ್ದು, ರೆಸಲ್ಯೂಷನ್ ಕೊಟ್ಟಿರುವಂತದ್ದು ಒಂದು ಒಳ್ಳೇದು. ಸೊ ಆಲ್ಮೋಸ್ಟ್ ಚೆನ್ನಾಗಿರುವಂತದ್ದು. ಇನ್ನು ಮೇನ್ ಅಪ್ ಅಂದ್ರೆ ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ ನಿಮಗೆ IP67 ರೇಟಿಂಗ್ ಕೂಡ ಸಿಕ್ಕಿರುವಂತದ್ದು. ಸೊ ನೀವೇನಾದ್ರು ಹೊರಗಡೆ ಮಳೆಯಲ್ಲಿ ಏನಾದ್ರು ನಿಂತ್ಕೊಂಡ್ ಬರ್ತೀರಾ ಅಂದ್ರೆ, ಅಥವಾ ನಿಮ್ಗೆ ಏನಾದ್ರು ಮಿಸ್ ಆಗಿ ನಿಮಗೆ ಗೊತ್ತಿಲ್ಲದಂಗೆ ಏನಾದ್ರು ಮಳೆ ಹನಿ ಅಥವಾ ನೀರ್ ಏನಾದ್ರು ಇದ್ರ ಮೇಲೆ ಬಿದ್ದಿದೆ ಅಂದ್ರೆ ಇದು ನಿಮಗೆ ಏನೂ ಕೂಡ ಎಫೆಕ್ಟ್ ಕೊಡಲ್ಲ. ಸೊ ಕ್ವಿಕ್ ಆಗಿ ನಿಮಗೆ ಸ್ವಲ್ಪ ರೆಡಿ ಆಗುತ್ತೆ ಅಂತ ಹೇಳ್ಬೋದು. ಹಾಗಂತ ನೀವೇನಾದ್ರು ಜಾಸ್ತಿ ನೀರೊಳಗೆ ಏನಾದ್ರು ಅದಿದ್ರೆ ಅಂದ್ರೆ ಎಫೆಕ್ಟ್ ಕೊಡುತ್ತೆ,
ಬಟ್ ಏನಾದ್ರು ನೀವು ಮಿಸ್ ಆಗಿ ಏನಾದ್ರು ಗೊತ್ತಿಲ್ಲದಂಗೆ ಏನಾದ್ರು ಸ್ವಲ್ಪ ಸ್ಪ್ಲಾಶ್ ಆಯಿತು ಅಥವಾ ಸ್ವಲ್ಪ ಹನಿ ಏನಾದ್ರು ಬಿತ್ತು ಅಂದರೆ ನಿಮಗೆ ತಡ್ಕೊಳ್ಳೋಂಥ ಶಕ್ತಿ ಈ ಒಂದು ಸ್ಮಾರ್ಟ್ ವಾಚ್ನಲ್ಲಿ ಇರುವಂಥದ್ದು. ಸೊ ನನಗೆ ಈ ಒಂದು ಸ್ಮಾರ್ಟ್ ವಾಚ್ನಲ್ಲಿ ಈ ಒಂದು ಪ್ರೈಸ್ ರೇಂಜಿಗೆ IP67 ಇಷ್ಟ ಆಯಿತು. ಇದು ನನಗೆ ತುಂಬಾನೇ ಹೈಲೈಟ್ ಆಯಿತು ಈ ಒಂದು ಸ್ಮಾರ್ಟ್ ವಾಚ್ನಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಸ್ಮಾರ್ಟ್ ವಾಚ್ನಲ್ಲಿ ನಿಮಗೆ ಇನ್ಬಿಲ್ಟ್ ಗೇಮ್ಸ್ ಕೂಡ ಸಿಗ್ತಿರೋದು, ಅಂದರೆ ಆಫ್ಲೈನಲ್ಲಿ ನೀವು ಕೆಲವೊಂದು ಗೇಮ್ಸ್ ಕೂಡ ನೀವು ಆಡ್ಬೋದು ಅಂತ ಹೇಳ್ಬೋದು. ನೀವೇ ಹೊರಗಡೆ ಇದ್ದೀರಾ, ಮೊಬೈಲ್ಸ್ ಇಲ್ಲ, ಅಥವಾ ನೀವು ಡೈರೆಕ್ಟಾಗಿ ಇದರಲ್ಲಿ ಕೂಡ ನಿಮಗೆ ಕೆಲವೊಂದು ಇನ್ಬಿಲ್ಟ್ ಗೇಮ್ಸ್ ಇರುವಂಥದ್ದು, ನೀವು ಆರಾಮಾಗಿ ಆ ಒಂದು ಗೇಮ್ಸ್ ನೀವು ಆಡ್ಬೋದು ಅಂತ ಹೇಳ್ಬೋದು. ಸೊ ನೀವು ಅದನ್ನ ನೀವು ನೋಡ್ಬೋದು, ಇಲ್ಲ ಆಫ್ಲೈನ್ ಅಲ್ಲಿ ಎಷ್ಟು ಕೆಲವೊಂದು ಗೇಮ್ಸ್ ಇರುವಂತದ್ದು, ನೀವು ಅದನ್ನ ಪ್ಲೇ ಕೂಡ ಮಾಡ್ಬೋದು. ಸರಿ, ಈ ಒಂದು ಸ್ಮಾರ್ಟ್ ವಾಚ್ ನ ಬ್ಯಾಟ್ರಿ ಬಗ್ಗೆ ಮಾತಾಡೋಣ. ಈ ಒಂದು ಸ್ಮಾರ್ಟ್ ವಾಚ್ ನಿಮಗೆ ಲಿಟ್ರಲಿ 7 days ಬಂದ್ಬಿಟ್ಟು ಬ್ಯಾಟ್ರಿ ಲೈಫ್ ಇರುವಂತದ್ದು. ಈ ಒಂದು ಸ್ಮಾರ್ಟ್ ವಾಚ್ಗೆ ನೀವೇನಾದ್ರು ಈ ಒಂದು ಸ್ಮಾರ್ಟ್ ವಾಚ್ ನ ಚಾರ್ಜ್ ಮಾಡ್ತೀರಾ ಅಂದ್ರೆ ಈ ಒಂದು ಸ್ಮಾರ್ಟ್ ವಾಚ್ ನಿಮಗೆ 45 ರಿಂದ 50 ನಿಮಿಷಗಳ ಕಾಲ ನಿಮಗೆ ಈ ಒಂದು ಸ್ಮಾರ್ಟ್ ವಾಚ್ ಚಾರ್ಜ್ ಆಗುವಂಥದ್ದು. ಅದಾದ ನಂತರ ನೀವು ನೀವು 7 ದಿನಗಳ ಕಾಲ ಈ ಒಂದು ಸ್ಮಾರ್ಟ್ ವಾಚ್ ನ ಯೂಸ್ ಮಾಡ್ಬಿಟ್ಟು. ಸೊ ಆಬ್ವಿಯಸ್ಲಿ ಬೇರೆ ಸ್ಮಾರ್ಟ್ ವಾಚ್ಗಳೆಲ್ಲ ಇತ್ತೀಚೆಗೆ 15 ದಿನ ಎಲ್ಲ ಕೊಡ್ತಾ ಇರುವಂಥದ್ದು, 15 ದಿನಗಳ ಕಾಲ ಬ್ಯಾಟ್ರಿ ಲೈಫ್ ಎಲ್ಲ ಕೊಟ್ಟಿರುವಂಥದ್ದು. ಸೊ ಇದನ್ನ ನಾನು ಸ್ಪೆಷಲ್ ಅಂತ ಏನು ಹೇಳೋಕ್ಕಲ್ಲ. ಸೊ 7 ದಿನ ನಾನು ಕೊಟ್ಟಿರಲ್ಲ, ಓಕೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಸ್ಮಾರ್ಟ್ ವಾಚ್ ನ ನೀವು ಫೋನಿಗೂ ಕೂಡ ಕನೆಕ್ಟ್ ಮಾಡ್ಬೋದು. ಆ ಒಂದು ಆ್ಯಪ್ ನ ಹೆಸರು DA Fit ಅಂತ ಅಂದ್ಬಿಟ್ಟು ನೀವು ಪ್ಲೇ ಸ್ಟೋರಿಗೆ ಹೋಗ್ಬೇಕಾದ್ರೆ ನೀವು ಸರ್ಚ್ ನೋಡ್ಬೋದು, ಅಥವಾ ಆ ಒಂದು ಆ್ಯಪ್ ನ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿಂದ ಕೂಡ ಈ ಒಂದು ಆ್ಯಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಈ ಒಂದು ವಾಚ್ ನ ಪ್ರತಿಯೊಂದು ಕೆಲವೊಂದು ಫೀಚರ್ಸ್ ನ ನೀವು ಅಲ್ಲಿಂದ ಕೂಡ ನೀವು ಆಪರೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೀವೇನಾದ್ರು ಫೇಸಸ್ ಯೂಸ್ ಮಾಡ್ತೀರಾ, ನೀವು ಏನಾದ್ರು ವಾಲ್ ಪೇಪರ್ಸ್ ನೀವು ಚೇಂಜ್ ಮಾಡ್ಬೇಕು ಅಂದ್ರೂ ಕೂಡ ನೀವು ಅಲ್ಲಿಂದ ಕೂಡ ಚೇಂಜ್ ಮಾಡ್ಬೋದು. ಅಟ್ಲೀಸ್ಟ್ ನೀವೇನಾದ್ರು ನಿಮ್ಮ ಒಂದು ಫೋಟೋ ಏನಾದ್ರು ನೀವೇನಾದ್ರು ವಾಲ್ ಪೇಪರ್ ಹಾಕಂತೀರಾ ಇದಕ್ಕೆ ಈ ಒಂದು ಸ್ಮಾರ್ಟ್ ವಾಚ್ಗೆ ಅಂದ್ರೂ ಕೂಡ ನೀವು ಅಲ್ಲಿಂದ ನೀವು ಈ ಒಂದು ವಾಲ್ ಪೇಪರ್ ಚೇಂಜ್ ಮಾಡ್ಬೋದು ಅಂತ ಹೇಳ್ಬೋದು. ಅದು ಆನಂತರ ಈ ಒಂದು ವಾಚ್ ನಿಮಗೆ ಏನಿದೆ ಅಲಾರಾಮ್ ಕೂಡ ನೀವು ಚೇಂಜ್ ಮಾಡ್ಕೋಬಹುದು ಆ ಒಂದು ಆ್ಯಪ್ ಮೂಲಕನೇ. ಸೊ ಕೆಲವೊಂದು ಫೀಚರ್ಸ್ ಆ ಒಂದು ಆ್ಯಪ್ ನಲ್ಲಿ ಇರುವಂತದ್ದು, ನೀವು ಆ ಒಂದು ಆ್ಯಪ್ ನ ಕನೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಆ ಒಂದು ಆ್ಯಪ್ ನ ಮೂಲಕ ನೀವು ಕೆಲವೊಂದು ಫೀಚರ್ಸ್ ನ ನೀವು ಎಂಜಾಯ್ ಮಾಡ್ಬೋದು ಅಂತ ಹೇಳ್ಬೋದು. ಅದಾದ ನಂತರ ನನಗೆ ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ ಇನ್ನೂ ಒಂದು ಮೇನಪ್ಪ ಅಂದ್ರೆ ಕಾಲಿಂಗ್ ಫೀಚರ್. ಈ ಒಂದು ಸ್ಮಾರ್ಟ್ ವಾಚ್ ನ ಮೂಲಕ ನೀವೇನಾದ್ರು ಬೇರೆ ಕಡೆಯಿಂದ ನಿಮ್ಗೆ ಏನಾದ್ರು ಫೋನ್ ಬಂದಿದೆ ಅಂದ್ರೆ, ಅಥವಾ ನೀವೇನಾದ್ರು ಈ ಒಂದು ಸ್ಮಾರ್ಟ್ ವಾಚ್ ನ ಮೂಲಕ ಇನ್ನೊಬ್ರಿಗೆ ಫೋನ್ ಮಾಡ್ಬೇಕು ಅಂದ್ರೂ ಕೂಡ ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ ಬ್ಲೂಟೂತ್ ಮುಖಾಂತರ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಕೂಡ ಇರುವಂತದ್ದು. ನೀವು ಈ ಒಂದು ಸ್ಮಾರ್ಟ್ ವಾಚ್ ನಲ್ಲೂ ಬೇಕಾದ್ರೆ ನೀವು ಮಾತಾಡಬಹುದು. ಸೊ ಈಸಿಯಾಗಿ ನೀವು ಫೋನ್ ತೆಗೆದು ಸ್ವಲ್ಪ ಮಾತಾಡೋ ಬದಲು ಈ ಒಂದು ಸ್ಮಾರ್ಟ್ ವಾಚ್ ನ ಇದೇ ರೀತಿ ಇಟ್ಕೊಂಡು ನೀವು ಮಾತಾಡಬಹುದು ಈ ಒಂದು ಸ್ಮಾರ್ಟ್ ವಾಚ್ ನ ಮೂಲಕ. ಈ ಒಂದು ಕಾಲಿಂಗ್ ಫೀಚರ್ಸ್ ಏನಿದೆ ಇದು ಬಂದ್ಬಿಟ್ಟು ತುಂಬಾನೇ ಯೂಸ್ ಆಗುವಂತದ್ದು ಕೆಲವೊಬ್ಬರಿಗೆ. ಅದಾದ ನಂತರ ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ 100+ ಸ್ಪೋರ್ಟ್ಸ್ ಕೂಡ ಇರುವಂತದ್ದು. ಸೊ ಫಾರ್ ಎಕ್ಸಾಂಪಲ್ ನೀವು ಏನಾದ್ರು ವಾಕಿಂಗ್ ಮಾಡ್ತೀರಾ, ಓಡ್ತೀರಾ, ಅದಾದ ನಂತರ ಕೆಲವೊಂದು ಸ್ವಿಮ್ಮಿಂಗ್ ಮಾಡ್ತೀರಾ, ಆಬ್ವಿಯಸ್ಲಿ ಈ ಒಂದು ಸ್ಮಾರ್ಟ್ ವಾಚ್ ಅಲ್ಲಿ IP67 ರೇಟಿಂಗ್ ಇರೋದ್ರಿಂದ ಸ್ವಿಮ್ಮಿಂಗ್ ಕೂಡ ಮಾಡಬಹುದು ಈ ಒಂದು ಸ್ಮಾರ್ಟ್ ವಾಚ್ ನ ಹಾಕೊಂಡು ನೀವು. ಸೊ ಇದೇ ರೀತಿ ಬೇರೆ ಬೇರೆ ಕೆಲವೊಂದು ಸ್ಪೋರ್ಟ್ಸ್ ನ ಕೆಲವೊಂದು ಆಪ್ಷನ್ಸ್ ಕೂಡ ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ ನಿಮಗೆ ಸಿಗ್ತಾ ಇರುವಂತದ್ದು. ಲಿಟ್ರಲಿ 100+ ಸ್ಪೋರ್ಟ್ಸ್ ಈ ಒಂದು ಸ್ಮಾರ್ಟ್ ವಾಚ್ ನಿಮಗೆ ಸಿಗ್ತಿರೋದು. ಸೊ ಆಬ್ವಿಯಸ್ಲಿ ಕೆಲವರಿಗೆ ಏನಾದ್ರು ಸ್ವಲ್ಪ ವಯಸ್ಸಾಗಿದೆ ಅಂತವರಿಗೆಲ್ಲ ಈ ಒಂದು ಸ್ಮಾರ್ಟ್ ವಾಚ್ ತುಂಬಾ ಯೂಸ್ ಆಗುವಂತದ್ದು. ಹೊರಗಡೆ ಹೋಗ್ತಿದ್ದಾರೆ ಅವರಿಗೆ ಓಡಾಡಕ್ಕೆ, ಅವರಿಗೆ ಒಂದು ವಾಕಿಂಗ್ ಎಷ್ಟು ಸ್ಟೆಪ್ಸ್ ಹಾಕಿವೆ ಅಂತ ತಿಳ್ಕೊಳಕ್ಕೆ ಆಬ್ವಿಯಸ್ಲಿ ನೀವು ಮೊಬೈಲ್ ನ DA Fit ನಲ್ಲೂ ಕೂಡ ನೀವು ಇದನ್ನ ಟ್ರ್ಯಾಕ್ ಮಾಡಬಹುದು. ಅದಾದ ನಂತರ ನೀವು ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ ಕೂಡ ನೀವು ಇದನ್ನ ನೋಡಬಹುದು. ಅದಾದ ನಂತರ ನಿಮಗೆ ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ ಹಾರ್ಟ್ ರೇಟಿಂಗ್ ಇರುವಂತದ್ದು. ಹಾರ್ಟ್ ರೇಟಿಂಗ್ ನಾನು ಇದರಲ್ಲಿ ಚೆಕ್ ಮಾಡಿದ ಪ್ರಕಾರ ಅಷ್ಟು ಕರೆಕ್ಟ್ ಆಗಿ ಇದು ನಿಮಗೆ ತಿಳಿಸಲ್ಲ ಹಾರ್ಟ್ ರೇಟಿಂಗ್ ಏನಿದೆ ಇದು ಬಂದ್ಬಿಟ್ಟು. ಅದಾದ ನಂತರ ಕೆಲವೊಂದು BP ರೇಟಿಂಗ್ ಇದೇ ರೀತಿ ಕೆಲವೊಂದು ಇರುವಂತದ್ದು. ಸೊ ಅಕ್ಯುರೇಟ್ ಆಗಿ ನಿಮಗೆ ತೋರಿಸಲ್ಲ, ಏನು ಸಿಂಪಲ್ ಆಗಿ ನಿಮಗೆ ತೋರಿಸಬಹುದು ಹೊರತು ಅಕ್ಯುರೇಟ್ ಆಗಿ ಈ ಒಂದು ಸ್ಮಾರ್ಟ್ ವಾಚ್ ನಿಮಗೆ BP ಆಗಲಿ ಅದಾದ ಹಾರ್ಟ್ ರೇಟಿಂಗ್ ಆಗಲಿ ಇದೆಲ್ಲ ತೋರಿಸಲ್ಲ. ಸ್ವಲ್ಪ ಕಡಿಮೆ ಅಥವಾ ಮೇಲೆ ಹೋಗ್ಬೋದು ಅಂತ ಅನ್ಸುತ್ತೆ. ಸೊ ನಾನು ಚೆಕ್ ಮಾಡಿದ ಪ್ರಕಾರ ಅಕ್ಯುರೇಟ್ ಆಗಿ ಇದು ಬಂದ್ಬಿಟ್ಟು ನಿಮಗೆ ತೋರಿಸಲ್ಲ. ಸೊ ಆಬ್ವಿಯಸ್ಲಿ ಇಲ್ಲಿ ಏನ್ ಸೆನ್ಸರ್ ಇದೆ ನಿಮಗೆ ಹಿಂದೆ ಬಂದ್ಬಿಟ್ಟು ಈ ಒಂದು ಸೆನ್ಸರ್ ನ ಮೂಲಕ ನಿಮಗೆ ಅಕ್ಯುರೇಟ್ ಇಲ್ಲ ಆದ್ರೂ ಕೂಡ ಪರವಾಗಿಲ್ಲ ಅಂತ ಹೇಳ್ಬೋದು. ಅಷ್ಟು ಅಕ್ಯುರೇಟ್ ಆಗಿ ಈ ಒಂದು ಸ್ಮಾರ್ಟ್ ವಾಚ್ ನಿಮಗೆ ಕೆಲವೊಂದು ಹಾರ್ಟ್ ರೇಟಿಂಗ್ ಎಲ್ಲ ತೋರಿಸುವಂಥದ್ದು. ಇನ್ನು ಕೊನೆಯದಾಗಿ ಈ ಒಂದು ಸ್ಮಾರ್ಟ್ ವಾಚ್ ನ ಪ್ರೈಸ್ ಬಗ್ಗೆ ಮಾತಾಡಬೇಕು ಅಂದ್ರೆ, ಈ ಒಂದು ಸ್ಮಾರ್ಟ್ ವಾಚ್ ನಿಮಗೆ ನಾನು ಈ ಒಂದು ಸ್ಮಾರ್ಟ್ ವಾಚ್ ನ ಫ್ಲಿಪ್ಕಾರ್ಟ್ ನಲ್ಲಿ ಪರ್ಚೇಸ್ ಮಾಡಿದ್ದು. ಈ ಒಂದು ಸ್ಮಾರ್ಟ್ ವಾಚ್ ನಿಮಗೆ ಫ್ಲಿಪ್ಕಾರ್ಟ್ ನಲ್ಲಿ 8,999 ರೂಪಾಯಿ ತೋರಿಸಿರುವಂತದ್ದು. ಆದ್ರೆ ಇವಾಗ ಬಂದಿರುವಂತ ಸೇಲ್ ನಲ್ಲಿ 1,999 ರೂಪಾಯಿಗೆ ಈ ಒಂದು ಸ್ಮಾರ್ಟ್ ವಾಚ್ ಸೇಲ್ ಆಗ್ತಾ ಇರುವಂತದ್ದು. ಸೊ ಆಬ್ವಿಯಸ್ಲಿ 2,000 ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸೇಲ್ ಮುಗಿದ ಮೇಲೆ ಮೋಸ್ಟ್ಲಿ ಇದು ಬಂದ್ಬಿಟ್ಟು 4,000-5,000 ರೂಪಾಯಿಗೆ ಏನಾದ್ರು ಸೇಲ್ ಆಗ್ಬೋದು ಅಂತ ಅನ್ಸುತ್ತೆ. ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಇದರ ಒಂದು ಸೇಲ್ ಟೈಮ್ ನಲ್ಲಿ ಇದು ಬಂದ್ಬಿಟ್ಟು ನಿಮಗೆ 2,000 ರೂಪಾಯಿ ಸಿಗ್ತಿರುವಂತದ್ದು. ನೋಡಿ ಈ ಒಂದು ವಿಡಿಯೋ ನಿಮಗೆ ರೀಚ್ ಆಗಿದ್ಮೇಲೆ ಈ ಒಂದು ಸ್ಮಾರ್ಟ್ ವಾಚ್ ನ ಪ್ರೈಸ್ ಏನಿದೆ ಅಂತ ತಿಳ್ಕೊಳ್ರಿ. ಯಾಕಂದ್ರೆ ಸ್ಮಾರ್ಟ್ ವಾಚ್ ನ ಪ್ರೈಸಸ್ ಆಲ್ಮೋಸ್ಟ್ ಕಡಿಮೆ ಆಗ್ತಾ ಬರ್ತಾ ಇರ್ತವೆ. ಇನ್ನು ಹೊಸದಾಗಿ ಕೆಲವೊಂದು ಇನ್ವೆಂಟ್ಸ್ ನಡೀತಾ ಇರ್ತವೆ. ಸೊ ಆ ಟೈಮಲ್ಲಿ ಬೇರೆ ಬೇರೆ ಸ್ಮಾರ್ಟ್ ವಾಚ್ ಗಳೆಲ್ಲ ಲಾಂಚ್ ಆಗ್ತಾ ಇರ್ತವೆ. ಸೊ ನೋಡ್ರಿ, ನೀವೇನಾದ್ರು ಪರ್ಚೇಸ್ ಮಾಡ್ಬೇಕು ಅಂತಿದ್ರೆ ನಾನು ಇದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿಂದ ಕೂಡ ಜಾಯ್ನ್ ಆಗಿ ನೀವು ಪರ್ಚೇಸ್ ಮಾಡ್ಬೋದು. ಸೊ 1,999, 2,000 ರೂಪಾಯಿ ಬೇಡ, 4,000 ರೂಪಾಯಿ ಕೂಡ ವ್ಯಾಲ್ಯೂ
ಫಾರ್ ಮನಿ ಅಂತಾನೆ ಹೇಳ್ಬೋದು. ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಸ್ಮಾರ್ಟ್ ವಾಚ್ ನ ಬ್ಲೂಟೂತ್ ಕಾಲಿಂಗ್ ಇರುವಂತದ್ದು, IP67 ಇರುವಂತದ್ದು, ಆಲ್ಮೋಸ್ಟ್ ಅಲ್ಲಿ ಒಂದು ಒಳ್ಳೆ ರೀತಿಯ ಕೆಲವೊಂದು ಫೀಚರ್ಸ್ ಈ ಒಂದು ಸ್ಮಾರ್ಟ್ ವಾಚ್ ನಲ್ಲಿ ನಿಮ್ಗೆ ಸಿಗ್ತಿರುವಂತದ್ದು. ನೋಡಿ ಪರ್ಚೇಸ್ ಮಾಡೋರು ಪರ್ಚೇಸ್ ಮಾಡಬಹುದು ಅಂತಾನೆ ಹೇಳ್ಬೋದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ಟೆಕ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನಮ್ಮ ಟೆಕ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.